ಏನ್ ಚೇಂಜ್ ಆಯ್ತು ಅಂತ ಕಾಂಗ್ರೆಸ್‌ಗೆ ಬಂದ್ರು? ನಿಮ್ಗೆ ನಿಖೇತ್ ರಾಜ್ ಮೌರ್ಯ ಅವರಿಗೆ ಆರ್‌ಎಸ್‌ಎಸ್‌ನ ಸಿದ್ಧಾಂತ ಗೊತ್ತಿದೆ, ಕಾಂಗ್ರೆಸ್‌ನ ಸಿದ್ಧಾಂತವೂ ಗೊತ್ತಿದೆ. ಹಾಗಾದ್ರೆ ನಿಖೇತ್ ರಾಜ್ ಮೌರ್ಯ ಸಿದ್ಧಾಂತ ಯಾವುದು? ಇಲ್ಲಿ 2 ಚಿಂತನೆಗಳ ನಡುವೆ ಅನಾದಿ ಕಾಲದಿಂದ ಸಂಘರ್ಷಗಳಿವೆ. ಹ್ಮ್. 2 ಚಿಂತನೆಗಳಿವೆ. ಯಾವ 2 ಚಿಂತನೆಗಳು? ಹ್ಮ್. ಬಹುಶಃ ನಿಮ್ಗೆ ಗೊತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಹಿಸ್ಟ್ರಿ ಅಂತಂದ್ರೆ ಸತ್ತು ಹೋಗಿರುವಂತ, ಅಳೆದು ಉಳಿದಿರುವಂತ ರಾಜರುಗಳ ಇತಿಹಾಸ, ಮುಗಿದೋದ ಸಾಮ್ರಾಜ್ಯಗಳ ಇತಿಹಾಸ ಅಲ್ಲ. ಇತಿಹಾಸ ಅಂದ್ರೆ 2 ಚಿಂತನೆಗಳ ನಡುವೆ ನಡುವೆ ನಡೆದಿರುವಂತ ಸಂಘರ್ಷ. ಯಾವುದದು? ಈ ದೇಶದ ವಿದ್ಯೆ ಕೆಲವ್ರ ಹತ್ರ ಮಾತ್ರ ಇದೆ. ಈ ದೇಶದ ಸಂಪತ್ತು ಕೆಲವ್ರ ಹತ್ರ ಮಾತ್ರ ಇದೆ. ಈ ದೇಶದ ಭೂ ಒಡೆತನ ಕೆಲವ್ರ ಹತ್ರ ಮಾತ್ರ ಇರಬೇಕು. ಈ ದೇಶದ ರಾಜ್ಯಾಧಿಕಾರ ಕೆಲವ್ರ ಹತ್ರ ಮಾತ್ರ ಇರಬೇಕು. ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಹ್ಮ್. ವರ್ಡ್ಸ್. ಓಕೆ. ಕೆಲವರು ಮಾತ್ರ ವಿದ್ಯೆ ಕಲಿಬೇಕು. ಹ್ಮ್. ಉಳಿದವರು ವಿದ್ಯೆ ಕಲಿಯೋ ಹಕ್ಕಿಲ್ಲ. ಹ್ಮ್. ಕೆಲವೇ ಜಾತಿ ಸಮುದಾಯದವರು ಮಾತ್ರ ವ್ಯಾಪಾರ ಮಾಡಬೇಕು. ಹ್ಮ್. ಉಳಿದವರು ಯಾರಿಗೂ ವ್ಯಾಪಾರ ಮಾಡೋ ಅಧಿಕಾರ ಇಲ್ಲ. ಕೆಲವರು ಮಾತ್ರ ನೀವು ರಾಜ್ಯ ಆಳಬೇಕು. ಹ್ಮ್. ಉಳಿದವರು ಯಾರಿಗೂ ರಾಜ್ಯಭಾರ ಮಾಡೋ ಹಾಗಿಲ್ಲ. ಬೇರೆಯವರು ಯಾರು ರಾಜರಾಗೋ ಹಾಗಿಲ್ಲ. ಹ್ಮ್. ಈ ತರ ಈ ದೇಶದಲ್ಲಿ 5,000 ವರ್ಷಗಳ ಕಾಲ ವ್ಯವಸ್ಥೆ ನಡ್ಕೊಂಡು, ಆದ್ರೆ ಇದರ ವಿರುದ್ಧ ಈ 5,000 ವರ್ಷಗಳ ಕಾಲವೂ ಸಂಘರ್ಷ ನಡೀತಾ ಬಂದಿದೆ. ಹ್ಮ್. ಬುದ್ಧ ಎಲ್ಲರಿಗೂ ವಿದ್ಯೆ ಸಿಗ್ಬೇಕು. ಬುದ್ಧ ಎಲ್ಲರಿಗೂ ಸಮಾನ ಗೌರವ ಸಿಗ್ಬೇಕು. ಎಲ್ಲರಿಗೂ ಆಧ್ಯಾತ್ಮಿಕ ಅಧಿಕಾರ ಸಿಗ್ಬೇಕು. ಎಲ್ಲರೂ ಸಮಾನತೆಯಿಂದ ಬಾಳ್ಬೇಕು. ಬುದ್ಧ ಹೇಳಿತು. ಹ್ಮ್. ಮಹಾವೀರನ್ ಸಂಘರ್ಷ ಏನದು? ಎಲ್ಲರಿಗೂ ಕೂಡ ಸಮಾನತೆ ಸಿಗ್ಬೇಕು. ಎಲ್ಲ ಅವ್ನು ಮಹಾವೀರರು ಇನ್ನೂ ಒಂದು ಎಕ್ಸ್ಟೆಂಟ್ ಮೇಲೆ ಹೋದ್ರು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಎಲ್ಲಾ ಜೀವಿಗಳು ಸಮಾನ. ಸಮಾನತೆಯನ್ನು ಆ ಹಂತಕ್ಕೆ ಪ್ರತಿಪಾದಿಸಿದ್ರು. ಬಸವಣ್ಣ ಯಾರನ್ನ ನೀನು ಕಸ ಹೊಡೆಯೋನು, ನೀನು ಚಪ್ಪಲಿ ಹೊಲಿಯೋನು, ನೀನು ಮಲ ಬಾಚೋನು ಅಂತ ದೂರ ಇಟ್ಟರೋ, ಅವನನ್ನ ಬಾಚಿ ದಬ್ಬಿಕೊಂಡು ಅವರನ್ನ ಶರಣರು ಅಂತ ಕರೆದ್ರು. ಒಬ್ಬ ವೇಶ್ಯೆಯನ್ನು ಕೂಡ ಅಂಕವ ಅಂತ ಹೇಳಿ ಅವಳನ್ನು ಕರೆದು ಗೌರವಿಸಿ ಅವರನ್ನ ಶರಣೆ ಅಂತ ಕರೆದು ಶರಣೆಯ ಪಟ್ಟವನ್ನು ಕೊಟ್ಟರು. ಸೊ ಎಲ್ಲರಿಗೂ ಭೂ ಒಡೆತನದ ಅಧಿಕಾರ ಸಿಗಬೇಕು. ಗಾಂಧಿ ಹೋರಾಟ ಮಾಡಿದ್ ಇದಕ್ಕೆ, ಹ್ಮ್. ಅಂಬೇಡ್ಕರ್ ಹೋರಾಟ ಮಾಡಿದ್ ಇದಕ್ಕೆ. ಅದ್ರ ಮುಂದುವರೆದ ಭಾಗ ಇದು. ಹ್ಮ್. ನೀವು ಕೇಳಿದ್ರಲ್ಲ, ಹ್ಮ್. ಕಾಂಗ್ರೆಸ್ಸು ಮತ್ತು ಬಿಜೆಪಿ ಎರಡನ್ನೂ ನೋಡಿದ್ದೀರಿ. ಹ್ಮ್. ಹಾಗಾದ್ರೆ ಏನ್ ವ್ಯತ್ಯಾಸ? ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲರಿಗೂ ಎಲ್ಲವೂ ಸಿಗಬೇಕು ಅನ್ನೋದರ ಚಿಂತನೆ ವಿರುದ್ಧ ಅವರಿದ್ದಾರೆ. ಹ್ಮ್. ಅವ್ರು ಬಂದ್ರೆ ಈ ಭಾರತ ದೇಶದಲ್ಲಿ ಇವತ್ತು ನಾನು ಕಳೆದ ಬಾರಿ ಮೋದಿ ಸರ್ಕಾರ ಬಂದಾಗ ಸುಮಾರು ಎಷ್ಟೋ ಲಕ್ಷ ಸರ್ಕಾರಿ ಶಾಲೆಗಳು, ಯು ಕ್ಯಾನ್ ಸರ್ಚ್ ಇನ್ ಗೂಗಲ್, ಹ್ಮ್. ಹ್ಮ್. ಲಕ್ಷ ಸರ್ಕಾರಿ ಶಾಲೆಗಳನ್ನು ಮುಚ್ಚಿತು. ಹ್ಮ್. ಸರ್ಕಾರಿ ಶಾಲೆಗಳನ್ನು ಮುಚ್ಚೋದ್ರಿಂದ ಯಾರು ನಷ್ಟ ಆಗುತ್ತೆ? ಸರ್ಕಾರಿ ಶಾಲೆಯಲ್ಲಿ ಕಲಿಯೋದು ಯಾರ ಮಕ್ಕಳು? ಬಡವ್ರ ಮಕ್ಕಳು. ಬಡವರ ಮಕ್ಕಳು, ರೈತರ ಮಕ್ಕಳು, ಕೃಷಿಕರ ಮಕ್ಕಳು, ಆಟೋ ಡ್ರೈವರ್ಗಳ ಮಕ್ಕಳು, ರಿಕ್ಷಾ ಪುಲ್ಲರುಗಳ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಚಪ್ಪಲಿ ಹೊಲಿಯೋರ ಮಕ್ಕಳು. ಸೊ ಸಮಾಜದ ಡಿ ಗ್ರೂಪ್ ನೌಕರರು ಅಂತ ಯಾರು ಕರಿತೀರಿ, ಅವ್ರ ಮಕ್ಕಳು ಪಾಪ ಅಲ್ಲಿ ಕಲಿತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚೋದ್ರಿಂದ ಅವ್ರ ಮಕ್ಕಳು ಇನ್ನೂ ಅಶಿಕ್ಷಿತರಾಗ್ಬಿಡ್ತಾರೆ. ಹ್ಮ್. ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಯಾವ ಸರ್ಕಾರಿ ಶಾಲೆನೂ ಮುಚ್ಚಿಲ್ವಾ? ಹಾಗಲ್ಲ, ಸರ್ಕಾರಿ ಶಾಲೆಗಳನ್ನು ತೆರೆದವ್ರು ಯಾರು? ಹ್ಮ್. ಸರ್ವ ಕಾಂಗ್ರೆಸ್. ಶಿಕ್ಷಣ ಅಭಿಯಾನ ತಂದವ್ರು ಯಾರು? ಹ್ಮ್. ಮಧ್ಯಾಹ್ನದ ಬಿಸಿ ಊಟವನ್ನು ತಂದವ್ರು ಯಾರು? ಹ್ಮ್. ಯಾತಕ್ಕಾಗಿ ಇದು ಮಾಡಿದ್ರು? ಮಕ್ಕಳು ಕೂಲಿ ಮಾಡಬಾರದು, ಕೂಲಿ ಮಾಡೋದು ಮಕ್ಕಳು ಕೂಡ ಶಾಲೆಗೆ ಬರಬೇಕು ಅಂತ ತಾನೆ. ಹ್ಮ್. ವಾಟ್ ವಾಸ್ ದ ಇಂಟೆನ್ಷನ್? ಹ್ಮ್. ಸೊ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್. ಇಂಟೆನ್ಷನ್ ಈಸ್, ನಾವು ಅವತ್ತು ಸರ್ವ ಶಿಕ್ಷಣ ಅಭಿಯಾನ ಮಾಡಿದಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಮಿಡ್ ಡೇ ಮೀಲ್ಸ್ ತಂದಾಗ ಅವತ್ತು ಅನೇಕ ಜನ ಮಠಾಧೀಶರು ಮಿಡ್ ಡೇ ಮೀಲ್ಸ್ ಅನ್ನು ವಿರೋಧಿಸಿದ್ರು. ವಿತ್ ಯು ನೋ, ಹ್ಮ್. ಯಾಕೆ? ಮಿಡ್ ಡೇ ಮೀಲ್ಸ್ ಅನ್ನು ವಿರೋಧಿಸಿದ್ರು. ಹ್ಮ್. ಮಿಡ್ ಡೇ ಮೀಲ್ಸ್ ಅನ್ನು ವಿರೋಧಿಸಿದ್ರು. ಯಾಕೆ ಅಂದ್ರೆ ಸಾಮೂಹಿಕವಾಗಿ ಊಟ ಹಾಕ್ತಾರೆ ಅಂತ. ಹ್ಮ್. ಒಟ್ಟು ಕೂತ್ಕೋತಾರೆ. ಭಕ್ತಿ ಭೇದ ಇಲ್ಲದೆ ಮಕ್ಕಳು ಒಟ್ಟಿಗೆ ಕೂರ್ಬೇಕಾಗುತ್ತೆ. ಹ್ಮ್. ಮತ್ತು ಆ ಮಿಡ್ ಡೇ ಮೀಲ್ಸ್ ನಲ್ಲಿ ರಿಸರ್ವೇಶನ್ ತರುವಂತ ಒಂದು ಕೆಲಸವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹ್ಮ್. ಯಾರು ಮಿಡ್ ಡೇ ಮೀಲ್ಸ್ ನ ಅಡಿಗೆ ಮಾಡ್ತಾರೆ, ಹ್ಮ್. ಅದರೊಳಗಡೆ ಎಲ್ಲಾ ಜಾತಿಯವರಿಗೂ ಪ್ರಪೋರ್ಷನೇಟ್ ಅವಕಾಶವನ್ನು ಕೊಡಬೇಕು. ಅವಾಗ SC ಗಳಿಗೆ, ST ಗಳಿಗೆ, OBC ಗಳಿಗೆ ಅಡಿಗೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಉದ್ಯೋಗಾವಕಾಶ ಅದು. ಹ್ಮ್. ಈ ಜಾತಿಯವರಿಗೆ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಸರ್ಕಾರ ಯೋಚನೆ ಮಾಡುವಾಗ, ದಲಿತರ ಕೈಲಿ ಅಡಿಗೆ ಮಾಡಿಸ್ತಾರ, ಹಿಂದುಳಿದ ವರ್ಗದವ್ರ ಕೈಲಿ ಅಡಿಗೆ ಮಾಡಿಸ್ತಾರ, ಆ ಊಟ ನಮ್ಮ ಮಕ್ಕಳು ಮಾಡ್ಬೇಕಾ? ಹ್ಮ್. ಸೊ ಇದನ್ನ ಮಾಡಕೂಡದು ಅಂತ ಹೇಳಿ ಅನೇಕ ಮಠಾಧೀಶರುಗಳು ಕೂಡ ಅವತ್ತು ಬೀದಿಗಿಳಿದು ಅವತ್ತಿನ ಸರ್ಕಾರದ ವಿರುದ್ಧ, ಕೃಷ್ಣ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು. ಹ್ಮ್. ಸೊ ಜಾತಿ ವ್ಯವಸ್ಥೆಯನ್ನ, ವರ್ಗ ವ್ಯವಸ್ಥೆಯನ್ನ, ಅಸಮಾನತೆಯನ್ನ ಜೀವಂತವಾಗಿ ಇಡಬೇಕು ಅನ್ನುವಂತ ಒಂದು ಚಿಂತನೆ ಇದೆ. ಹ್ಮ್. ಆ ಚಿಂತನೆ ಇವತ್ತು ಬಿಜೆಪಿಯವರು ಆ ಚಿಂತನೆಗೆ ಪೋಷಣೆ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹ್ಮ್. ಓಕೆ. ಸೊ ಎಲ್ಲರಿಗೂ ಸಮಾನತೆ ಬರಬೇಕು ಅನ್ನುವಂಥ ಒಂದು ಚಿಂತನೆ ಇದೆ. ಸಂವಿಧಾನದ ಪರ ಇರಬೇಕಾದ ಚಿಂತನೆ ಏನಿದೆ, ಅಂಬೇಡ್ಕರ್ ಹೇಳಿದಂಥ ಚಿಂತನೆ ಇದೆ. ಯಾವ ಹೋರಾಟದ ಬಗ್ಗೆ ಗಾಂಧಿ ಮಾತನಾಡಿದ್ರು, ಯಾವ ಹೋರಾಟದ ಬಗ್ಗೆ
ನೆಹರು ಮಾತನಾಡಿದ್ರು. ಯಾವ ಹೋರಾಟದ ಬಗ್ಗೆ ಬಸವಣ್ಣ, ಅಂಬೇಡ್ಕರ್, ನಾರಾಯಣಗುರು, ಕನಕದಾಸ ಹೋರಾಟ ಮಾಡಿದ್ರು, ಆ ಚಿಂತನೆಗಳ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ನಮ್ಮ ಕಣ್ಮುಂದೆ ಇದೆ ಹ್ಮ್. ಅನ್ನುವಂಥ ಒಂದು ಸ್ಪಷ್ಟವಾದ ಚಿತ್ರಣ ನನಗೆ ಅನಿಸಿದೆ. ಹ್ಮ್. ಎಲ್ಲರಿಗೂ ಉದ್ಯೋಗಾವಕಾಶ ಇಲ್ಲಿದೆ. ಹ್ಮ್. ಸರ್ಕಾರಿ ಉದ್ಯೋಗಗಳು ಜಾಸ್ತಿ ಮಾಡಿದ್ರೆ ಹ್ಮ್. ನಿಮಗೆ ಎಲ್ಲಾ ಜಾತಿಯವ್ರಿಗೂ ಉದ್ಯೋಗ ಸಿಗುತ್ತೆ. ಎಲ್ಲಾವುದು ಪ್ರೈವೇಟೈಸ್ ಮಾಡೋಕೆ ಹೊರಟ್ರೆ ಎಲ್ಲಾ ಜಾತಿಯವ್ರಿಗೂ ಉದ್ಯೋಗ ಸಿಗುತ್ತಾ? ಹ್ಮ್. ಪ್ರೈವೇಟ್ ಕಂಪ್ನಿಗಳಲ್ಲಿ ಗೌರ್ಮೆಂಟ್ ಜಾಬ್ಸ್ ಹ್ಮ್. ಎಲ್ಲ ಜಾತಿಯವ್ರಿಗೂ ಉದ್ಯೋಗ ಕೊಡುತ್ತೆ. ಓಕೆ. ನೀವು ಗೌರ್ಮೆಂಟ್ ಜಾಬನ್ನ ಪ್ರೈವೇಟೈಸ್ ಮಾಡಿದ ತಕ್ಷಣ ಅದು ಎಲ್ಲರಿಗೂ ಇಲ್ಲ, ಕೆಲವರಿಗಷ್ಟೇ ಉದ್ಯೋಗ ಸಿಗುತ್ತೆ. ಹ್ಮ್. ಗೌರ್ಮೆಂಟ್ ಸ್ಕೂಲ್ಸನ್ನ ನೀವು ಪ್ರೈವೇಟ್ ಸ್ಕೂಲ್ಸ್ಗಳು ಮಾಡಕ್ಕೆ ಶುರು ಮಾಡಿದ್ರೆ ಕೆಲವ್ರಿಗಷ್ಟೇ. ಹ್ಮ್. ಸೊ ಎಲ್ಲರನ್ನೂ ಸಮಾನತೆ ಮತ್ತು ಅದು ಕೇಳ್ತೀರಿ ನೀವು ಏನು, ಹಾಗಾದ್ರೆ ಇದೇನು ಬುದ್ಧಿವಂತರಿಗೆ ಅವಕಾಶ ಕೊಡಬೇಕು, ಅವರು ಮಾರ್ಕ್ಸ್ ಕಡಿಮೆ ಬಂದಿದ್ರು ಅವ್ರಿಗೆ ಯಾಕೆ ಉದ್ಯೋಗ ಕೊಡಬೇಕು ರಿಸರ್ವೇಶನ್ ಕಾರಣಕ್ಕೆ ಅಂಕ ಕಡಿಮೆ ಬಂದರೂ ಕೂಡ ಉದ್ಯೋಗ ಕೊಡ್ಬೇಕಾ ಅಂತ ಕೇಳ್ತಾರೆ. ಅಂತ ಕೇಳ್ತಾರೆ. ಹ್ಮ್. ಆದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾಂಪಿಟೇಷನ್ ಇರೋದು ಯಾರ ಮಧ್ಯೆ? ಹ್ಮ್. ಇಬ್ರು ಕಾಲಿದ್ದವ್ರ ಮಧ್ಯೆ ಓಡಿ, ಇಬ್ರು ಬಲಿಷ್ಠ ಯುವಕರ ನಡುವೆ ಓಡಿ, ಇವನ್ ರೇಸ್ ಗೆದ್ದ ಇವನಿಗೆ ಪ್ರೈಸ್ ಕೊಡಿ ಅಂದ್ರೆ ಅರ್ಥ ಇದೆ. ಒಬ್ಬ ಹುಡುಗ ಕುಂಟ, ಅವನಿಗೊಂದು ಕಾಲಿಲ್ಲ. 4 ಜನ ರೇಸಲ್ಲಿ ಓಡ್ತಿದ್ದಾರೆ, ಅದ್ರಲ್ಲಿ ಒಬ್ಬರಿಗೆ ಕಾಲಿಲ್ಲ. ಹ್ಮ್. ಇನ್ 3 ಜನಕ್ಕೆ ಕಾಲು ಚೆನ್ನಾಗಿದೆ. ಹ್ಮ್. ಈ ಓಡ್ಬಿಟ್ಟು ಅವನು ನೀವು ಜೊತೆ ಓಡಿಸ್ಬಿಟ್ಟು ನೀವು ಅವನು ಪಾಪ ಅವ್ನು ಸೋತ್ಬಿಟ್ಟ ಅಂದ್ರೆ ಹ್ಮ್. ಅದಕ್ಕೆ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ, ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಕಾಲಿಲ್ಲದವನು ರೇಸಲ್ಲಿ ಓಡಬೇಕು, ಆದ್ರೆ ಕಾಲಿದ್ದವನು 1 ಕಿಲೋಮೀಟರ್ ಓಡಿ, ಹ್ಮ್. ಕಾಲಿಲ್ದವನು ಅರ್ಧ ಕಿಲೋಮೀಟರ್ ಓಡಿದ್ರು ಅವನು ಪ್ರೈಸ್ ಕೊಡಿ. ಹ್ಮ್. ಗಾಟ್ ಮೈ ಪಾಯಿಂಟ್? ಓಕೆ. ಓಕೆ. ಕಾಲಿದ್ದವನು 1 ಕಿಲೋಮೀಟರ್ ಮುಟ್ಟಿದ್ರೆ ಪ್ರೈಸು, ಹ್ಮ್. ಕಾಲಿಲ್ಲದೆ ಇದ್ದವನು ಊರ್ಗೋಲ್ ಇಟ್ಕೊಂಡು ಓಡ್ತಿರೋನು ಅರ್ಧ ಕಿಲೋಮೀಟರ್ ಮುಟ್ಟಿದ್ರೆ ಅವನಿಗೆ ಪ್ರೈಸ್. ಹ್ಮ್. ಇದು ಅಂಬೇಡ್ಕರ್ ಚಿಂತನೆ, ಇದು ಕಾನ್ಸ್ಟಿಟ್ಯೂಷನ್, ಇದು ತಾಯಿ ಹೃದಯ. ಹ್ಮ್. ತಾಯಿ ಏನ್ ಮಾಡ್ತಾಳೆ, ಹ್ಮ್. ಮನೇಲಿ 3 ಜನ ಮಕ್ಕಳಿದ್ದಾರೆ, ಬಹಳ ಕೆಲಸ ಮಾಡ್ತೀನಿ ನಾನು, ನಮ್ಮಮ್ಮ ನನಗ್ ತಿನ್ಸಲ್ಲ, ಅವನು ಹುಷಾರಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಬಿದ್ದಿರ್ತಾನೆ, ಅವನಿಗೂ ಕೆಲಸ ಮಾಡಲ್ಲ, ಅವನು ತಿನ್ನಿಸ್ತಾಳೆ ಅಂತ ಮಗ ಕಂಪ್ಲೇಂಟ್ ಮಾಡ್ತಾರೆ. ತಾಯಿ ಹೇಳ್ತಾಳೆ, ಹೌದಪ್ಪ ನೀನ್ ಬಲವಾಗಿದೀಯಾ, ನೀನ್ ತಿಂತೀಯ, ಹ್ಮ್. ಅವನಿಗೆ ತುತ್ತು ತಿನ್ನೋಕ್ಕೂ ಶಕ್ತಿ ಇಲ್ಲ, ಅವನನ್ನ ನಾನ್ ತಿನ್ನಿಸ್ಬೇಕಪ್ಪ. ಅವನು ಮಗ. ಹ್ಮ್. ಸರ್ಕಾರ ಹ್ಮ್. ಸರ್ಕಾರ ತಾಯಿಯ ಕೆಲಸ ಮಾಡ್ಬೇಕು. ಹ್ಮ್. ಓಕೆ. ನಮ್ಮ ಸಂವಿಧಾನದ ಕಣ್ಣುಗಳಲ್ಲಿ ಸರ್ಕಾರ ತಾಯಿಯ ಕೆಲಸ ಮಾಡಬೇಕು. ಕಾಲಿಲ್ಲದೆ ಇದ್ದವನಿಗೂ ಆದ್ಯತೆ ಕೊಡಬೇಕು, ಹ್ಮ್. ಅವನಿಗೂ ಉದ್ಯೋಗ ಕೊಡಬೇಕು. ಅವನು ಅರ್ಧ ಕಿಲೋಮೀಟರ್ ಓಡಿದ್ರು ಅವ್ನ ಪುರಸ್ಕಾರ. ಹ್ಮ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಹುಡುಗ 99% ತಗೊಳ್ತಾ ಇದ್ದಾನೆ. ಯಾರು? ಅವರಪ್ಪ ಎಜುಕೇಟೆಡ್ ಇದ್ದ, ಅವ್ರ ತಾತ ಎಜುಕೇಟೆಡ್ ಇದ್ದ, ಅವ್ರ ಮುತ್ತಾತನೂ ಎಜುಕೇಟೆಡ್ ಇದ್ದ. ಇವನು ಇನ್ನೊಬ್ಬನಿಗೆ ಪಾಪ ಅವನು 85% ತಗೊಂಡವನಿಗೆ ನಾವು ಸೀಟ್ ಕೊಡ್ತಾ ಇದೀವಲ್ಲ, 85% ತಗೊಂಡವನಿಗೆ ಉದ್ಯೋಗ ಕೊಡ್ತಾ ಇದ್ವಲ್ಲ, ಅವರಪ್ಪ ಚಪ್ಪಲಿ ಹೊಲಿತಾ ಇದ್ದ, ಹ್ಮ್. ಅವರ ತಾತನೂ ಚಪ್ಪಲಿ ಹೊಲಿತಾ ಇದ್ದ, ಹ್ಮ್. ಅವರಪ್ಪ ದನ ಮೇಯಿಸ್ತಾ ಇದ್ದ, ಅವ್ರ ತಾತ ದನ ಮೇಯಿಸ್ತಾ ಇದ್ದ, ಅವರಪ್ಪ ಕುರಿ ಮೇಯಿಸ್ತಾ ಇದ್ದ, ಅವ್ರ ತಾತ ಕುರಿ ಮೇಯಿಸ್ತಾ ಇದ್ದ, ಅವರಪ್ಪ ಮಲ ಬಾಚಿಸ್ತಾ ಇದ್ದ, ಅವ್ರ ತಾತನೂ ಮಲ ಬಾಚಿಸ್ತಾ ಇದ್ದ. ಕಡೆ ಪಕ್ಷ ನೀವು ಅವನಿಗೆ ಶಿಕ್ಷಣ ಕೊಡದೆ ಹೋದ್ರೆ, ಅವನಿಗೆ ಉದ್ಯೋಗ ಕೊಡದೆ ಹೋದ್ರೆ, ನಾಳೆ ಇವನು ಮಲ ಬಾಚಿಸ್ತಾನೆ, ಇವನು ಚಪ್ಪಲಿ ಹೊಲಿತಾನೆ, ಇವನ್ ಮಕ್ಕಳು ಚಪ್ಪಲಿ ಹೊಲಿಯೋರಾಗಿರ್ತಾರೆ. ಇಲ್ಲ, ಅವನನ್ನ ಆ ಸ್ಥಿತಿಯಿಂದ ಮೇಲಕ್ಕೆತ್ತಬೇಕು. ತಾಯಿ ಹೃದಯದಿಂದ ಸರ್ಕಾರ ಕೆಲಸ ಮಾಡಬೇಕು. ಹ್ಮ್. ತಾಯಿ ಹೃದಯದಿಂದ ಈ ಕೆಲಸವನ್ನ ಹ್ಮ್. ಗಾಂಧಿ ಮಾಡಿದ್ರು, ಈ ಕೆಲಸವನ್ನ ನೆಹರು ಮಾಡಿದ್ರು, ಈ ಕೆಲಸವನ್ನ ಇಂದಿರಾ ಗಾಂಧಿ ಮಾಡಿದ್ರು, ಈ ಕೆಲಸವನ್ನ ರಾಜೀವ್ ಗಾಂಧಿ ಮಾಡಿದ್ರು, ಈ ಕೆಲಸವನ್ನ ಮನಮೋಹನ್ ಸಿಂಗ್ ಮಾಡಿದ್ರು. ಹ್ಮ್. ಫುಡ್ ಸೆಕ್ಯೂರಿಟಿ ಬಿಲ್ ಜಾರಿ ಮಾಡಿದಂತ ಮನಮೋಹನ್ ಸಿಂಗ್ ಹಸ್ಕೊಂಡು ಹ್ಮ್. ಮನ್ರೇಗಾ ಜಾರಿ ಮಾಡಿದಂತ ಮನಮೋಹನ್ ಸಿಂಗ್ ಯಾರಿಗೂ ಪಾಪ ಉದ್ಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಹಸ್ಕೊಂಡು ಮನಬಾರ್ದು. ಅವ್ರಿಗೆ ಉದ್ಯೋಗ ಕೊಡಬೇಕಿರೋದು ನಮ್ಮ ಜವಾಬ್ದಾರಿ. ಹ್ಮ್. ನಮ್ಮ ಕೈಲಿ ಅವ್ರಿಗೆ ಉದ್ಯೋಗ ಕೊಡಕ್ಕಾಗ್ತಿಲ್ಲ ಅಂದ್ರೆ ಅವ್ರಿಗೆ ಹಣ ಆದ್ರೂ ಕೊಡ್ಬೇಕು. ಹ್ಮ್. ಇವತ್ತು ಸಿದ್ದರಾಮಯ್ಯನವರು ಯಾರು ಹಸ್ತು ಮಲಗಬಾರದು. ಕರ್ನಾಟಕದ ಭಾರತ ದೇಶದ ಹ್ಮ್. ಮೊಟ್ಟ ಮೊದಲ ಹಸಿವು ಮುಕ್ತ ರಾಜ್ಯ ಅಂತ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ. ಯಾರು ಹಸಿದು ಮಲಗಬಾರದು. ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಮುಂದೆ ಊಳಿಗದವರಾಗಿ ಪೆನ್ ಬಾಕ್ಸಿ ದಣಿ ಅನ್ನ ಕೊಡಿ ಸ್ವಾಮಿ ಬೇಡ್ಬಾರ್ದು. ಹ್ಮ್. ಇದು ತಾಯಿ ಹೃದಯ ಸರ್. ಓಕೆ. ನಾನು ಒಂದು ಕ್ವಿಕ್ಕಾಗಿ ಪ್ರಶ್ನೆ ಕೇಳ್ತೀನಿ, ಒಂದು ಕ್ವಿಕ್ಕಾಗಿ ಆನ್ಸರ್ ಇರಲಿ ಅಂತ ಹೇಳಿ. ನಿಖೇತ್ ರಾಜ್ ಮೌರ್ಯ ಅವರು RSSನ ಬಿಟ್ಟಿದ್ದು, ನಾನು ಯಾರೆಲ್ಲ ಮಾತಾಡ್ಕೋತಿದ್ದಾರೆ ಆ ಪ್ರಶ್ನೆನ ಕೇಳ್ತಿದ್ದೀನಿ.
ನಿಖೇತ್ ರಾಜ್ ಮೌರ್ಯ RSS ಬಿಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿಖೇತ್ ರಾಜ್ ಮೌರ್ಯ ಅವ್ರ ಪ್ರತಿಭೆಗೆ ತಕ್ಕಂತೆ ಅದರಲ್ಲಿ ಅವಕಾಶ ಸಿಗ್ಲಿಲ್ಲ. ಇದೇ ಕಾರಣಕ್ಕಾಗಿ ನಿಖೇತ್ ರಾಜ್ ಮೌರ್ಯ ಬೇಸರಗೊಂಡು ಕಾಂಗ್ರೆಸ್‌ಗೆ ಬಂದ್ರು ಅಥವಾ ಈ ಕಡೆ ಬಂದ್ರು ಅಂತ. ಮಹೇಂದ್ರ ಕುಮಾರ್ ಅಂತ ಒಬ್ಬರಿದ್ರು. ಮಹೇಂದ್ರ ಕುಮಾರ್ ಬಜರಂಗ ದಳವನ್ನ ಕಟ್ಟಿದವರು, ಗೊತ್ತಾಯ್ತಾ? ಅವರು ಹೊರಗಡೆ ಬಂದರು. ಯಾತಕ್ಕಾಗಿ ಹೊರಗಡೆ ಬಂದ್ರು? ಅವ್ರಿಗೆ ಸತ್ಯ ತಿಳಿತು, ಹೊರಗಡೆ ಬಂದ್ರು. ಓಕೆ. ಸುಧೀರ್ ಕುಮಾರ್ ಮುರಳಿ ಇದ್ದಾರೆ, ಅವರು ಆ ವ್ಯವಸ್ಥೆಯನ್ನು ಬಹಳ ಭದ್ರವಾಗಿ ಕಟ್ಟಿದವರು. ಅವರು ಇವತ್ತು ನಮ್ಮ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದಾರೆ. ಅವರು ಯಾತಕ್ಕಾಗಿ ಹೊರಗಡೆ ಬಂದ್ರು? ಚಿಂತನೆಯ ಕಾರಣಕ್ಕಾಗಿ ಹೊರಗಡೆ ಬಂದ್ರು. ಮತ್ತು ಪಾಪ ಅಲ್ಲೇ ಇದ್ದವ್ರು ತುಂಬಾ ಜನರಿಗೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ. ಉದಾಹರಣೆಗೆ ಈಗ ಎಷ್ಟು ಸತ್ಯಜಿತ್ ಸೂರತ್ಕಲ್ ದೊಡ್ಡ ಹೋರಾಟಗಾರ, ಸಂಘ ಪರಿವಾರದಲ್ಲೇ ಬೆಳೆದು ಹೋರಾಟ ಮಾಡಿ ಜೀವನವನ್ನ ಅದಕ್ಕಾಗಿ ಮುಡುಪಾದಿಟ್ಟವರು. ಆದ್ರೆ ಇವತ್ತು ಅವಕಾಶ ಸಿಕ್ಕಿಲ್ಲ ಅವ್ರಿಗೆ. ಸೊ ಯಾರು ಬೇಡ, ಅವಾಗ ಮುತಾಲಿಕ್ಕು ಅವರು ಎಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದ್ರು. ಅವಕಾಶ ಸಿಗದೆ ಇರೋರು ಅಲ್ಲಿ ಆ ಥರದ್ದು ಬಹಳಷ್ಟು ಜನ ಈಗ ಇರಬಹುದು. ಆದ್ರೆ ಚಿಂತನೆಗೋಸ್ಕರ, ವಿಚಾರಧಾರೆಗೋಸ್ಕರ ಹೊರಗಡೆ ಬಂದು ಇದು ತಪ್ಪು ಅಂತ ಹೊರಗಡೆ ಬಂದೋಷ್ಟಕ್ಕೆ ದೊಡ್ಡದಾಗಿದೆ. ಓಕೆ. ಪರಿವರ್ತನೆ ಅನ್ನೋದು ಜಗತ್ತಿನ ನಿಯಮ. ಪರಿವರ್ತನೆ ಜಗತ್ತಿನ ನಿಯಮ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಿಮಗೆ ಒಬ್ಬ ದರೋಡೆಕೋರ ರತ್ನಾಕರ ವಾಲ್ಮೀಕಿಯಾಗಿ ಬದಲಾಗ್ತಾನೆ. ಕಳ್ತನ ಮಾಡಿದ್ದಂತ ಮೋಹನ್ ದಾಸ ಮಹಾತ್ಮ ಗಾಂಧಿಯಾಗಿ ಬದಲಾಗ್ತಾನೆ. ರಕ್ತದ ಹೊಳೆಯನ್ನೇ ಹರಿಸಿದ್ದಂತ ಚಂಡಾಲ ಅಶೋಕ ದೇವನಾಂಪ್ರಿಯ ಅಶೋಕನಾಗಿ ಬದಲಾಗ್ತಾನೆ. ದೇವನಾಂಪ್ರಿಯ ಅಶೋಕನಾಗಿ ಬದಲಾಗ್ತಾನೆ. ಹೌದು. ಕುಟಿಲ ತಂತ್ರಗಳಿಂದ, ಮೋಸದಿಂದ ಸಾಮ್ರಾಜ್ಯವನ್ನು ಪಡೆದಂತ ಚಂದ್ರಗುಪ್ತ ಮೌರ್ಯ ಕಡೆಗೆ ಒಬ್ಬ ಜಿನಮುನಿಯಾಗಿ ತ್ಯಾಗ ಮಾಡಿ, ಇಡೀ ಸಾಮ್ರಾಜ್ಯದ ತ್ಯಾಗ ಮಾಡಿ ಶ್ರವಣ ಬೆಳಗೊಳಕ್ಕೆ ಬಂದು ಸತ್ಯ, ಅಹಿಂಸೆ, ಶಾಂತಿಯನ್ನು ಬೋಧಿಸ್ತಾರೆ. ಸೊ ಈ ದೇಶದ ರಕ್ತದಲ್ಲಿ, ನಮ್ಮ ಧರ್ಮದ ಆಳದಲ್ಲಿ ಇರೋದೇ ಅಹಿಂಸೆ, ಸತ್ಯ ಮತ್ತು ತ್ಯಾಗ. ಯಾರು ಅದರಿಂದ ಒಂದ್ಸರಿ ಅದರ ಸ್ಪರ್ಶಕ್ಕೊಳಗಾಗ್ತಾರೆ ಬದಲಾಗ್ತಾರೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.